ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದಲ್ಲಿ ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವ ಕೆಲಸ ಆಗಬೇಕಿದೆ. ಎಸ್ಐಆರ್ ನಡೆಯುವ ಸಮಯದಲ್ಲಿ ಏನೇನು ದಾಖಲೆ ಇಟ್ಟುಕೊಂಡಿರಬೇಕು ಎಂಬ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕಿದೆ. ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸೋದೆಂದರೆ ಅದು ಪ್ರಜಾಪ್ರಭುತ್ವವನ್ನು ರಕ್ಷಿಸೋದು, ಸಂವಿಧಾನದ ಮೂಲ ಆಶಯವನ್ನ ಗೌರವಿಸೋದು. ಮತದಾನದ ದಿನ ಅತ್ಯಂತ ಹೆಚ್ಚು ಸಂಭ್ರಮದಿಂದ ಎಲ್ಲ ಕೆಲಸ ಬಿಟ್ಟು ಬೆಳ್ಳಂಬೆಳಗ್ಗೆ ವೋಟಿಂಗ್ ಬೂತ್ ಮುಂದೆ ಸಾಲುಗಟ್ಟಿ ನಿಂತು ಮತ ಚಲಾಯಿಸುತ್ತಿದ್ದ ಬಹುತೇಕ ಮಹಿಳೆಯರು ಇನ್ನು ಮುಂದೆ ಆ ಸಾಲಿನಲ್ಲಿ ಕಣ್ಮರೆಯಾಗಲಿದ್ದಾರಾ ಅನ್ನೋ ಆತಂಕ ಎದುರಾಗಿದೆ. 1 ವರ್ಷದಿಂದ ಭಾರಿ ಸದ್ದು ಮಾಡ್ತಾ ಇರುವ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂತಿಮವಾಗಿ ಮಹಿಳೆಯರ ಮತದಾನದ ಹಕ್ಕುಗಳನ್ನು ಕಸಿದುಕೊಳ್ತಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಐತಿಹಾಸಿಕ ಹೋರಾಟ ಮಾಡಿ ಗಳಿಸಿದ ಮತದಾನದ ಹಕ್ಕನ್ನ ಮತ್ತೆ ಬೀದಿ ಹೋರಾಟ ಮಾಡಿ ಮರುಗಳಿಕೆ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂದ್ರೆ ಅಚ್ಚರಿ ಇಲ್ಲ ಅಂತ ಹಲವರು ಹೇಳ್ತಿದ್ದಾರೆ. ಇದು ಭಾರತದ ಹೆಣ್ಣು ಮಕ್ಕಳ ಪಾಲಿಗೆ ಪರೀಕ್ಷೆಯೇ ಸರಿ. ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆಯನ್ನ 12 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆಸಲಾಗಿದೆ. ಇದರಲ್ಲಿ ಹೊರಬಿದ್ದ ಆಘಾತಕಾರಿ ಮಾಹಿತಿ ಅಂದ್ರೆ ಬಹುತೇಕ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯಿಂದ ಅಧಿಕವಾಗಿ ಮಹಿಳೆಯರ ಹೆಸರುಗಳೇ ಮಾಯವಾಗಿ ಹೋಗಿದೆ. ಅದರಲ್ಲೂ 18ರಿಂದ 40 ವರ್ಷದ ಒಳಗಿನ ಮಹಿಳೆಯರೇ ಹೆಚ್ಚು ಅನ್ನೋದು ಅಂಕಿಅಂಶ. ಬಿಹಾರದಲ್ಲಿ ಸುಮಾರು 65 ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಅದರಲ್ಲಿ ಮಹಿಳೆಯರ ಸಂಖ್ಯೆ ಗಮನಾರ್ಹವಾಗಿದೆ. ಸರಿಸುಮಾರು 27.7 ಲಕ್ಷದಿಂದ 23 ಲಕ್ಷದಷ್ಟು ಮಹಿಳೆಯರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಉತ್ತರ ಪ್ರದೇಶದಲ್ಲಿ 1.55 ಕೋಟಿಯಷ್ಟು ಮಹಿಳಾ ಮತದಾರರು, ತಮಿಳುನಾಡಿನಲ್ಲಿ ಸುಮಾರು 49.9 ಲಕ್ಷಕ್ಕೂ ಹೆಚ್ಚು ಮಹಿಳಾ ಮತದಾರರನ್ನ ಕೈಬಿಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಬಳಿಕ ಸರಿಸುಮಾರು 32.9 ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಹೆಸರುಗಳನ್ನು ಅಳಿಸಿ ಹಾಕಲಾಗಿದೆ. ಮಧ್ಯಪ್ರದೇಶದಲ್ಲಿ 23.64 ಲಕ್ಷ ಮಹಿಳೆಯರು ತಮ್ಮ ಮೂಲಭೂತ ಹಕ್ಕಾದ ಮತದಾನದಿಂದ ವಂಚಿತರಾಗಿದ್ದಾರೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗದ ವಿರುದ್ಧ ಏಕಾಂಗಿ ಸಮರ ಸಾರಿದ್ದಾರೆ. ಲೋಕಸಭೆಯಲ್ಲಿ 100ಕ್ಕೂ ಹೆಚ್ಚು ಸಂಸದರು ಮತ್ತು ರಾಜ್ಯಸಭೆಯಲ್ಲಿ 50 ಸಂಸದರು ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಮಹಾಭಿಯೋಗದ ನಿರ್ಣಯಕ್ಕೆ ಸಹಿ ಹಾಕಿದ್ದಾರೆ. ಇದೀಗ ಈ ಎಸ್ಐಆರ್ ಭೂತ ಕರ್ನಾಟಕಕ್ಕೆ ಬರಲಿದೆ. ಏಪ್ರಿಲ್ 6ರಿಂದ ರಾಜ್ಯದಲ್ಲಿ ಮತದಾರರ ಪರಿಷ್ಕರಣೆ ಕಾರ್ಯ ಶುರುವಾಗುತ್ತೆ. ಇಲ್ಲಿ ಇನ್ನು ಅದೆಷ್ಟು ಮಹಿಳೆಯರು ಮತದಾನದ ಹಕ್ಕಿನಿಂದ ವಂಚಿತರಾಗಲಿದ್ದಾರೆ ನೋಡಬೇಕು. ಈಗಾಗಲೇ 12 ರಾಜ್ಯಗಳಲ್ಲಿ ನಡೆದ ಪರಿಷ್ಕರಣೆಯಲ್ಲಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರು ಅನ್ನೋ ಕಾರಣ ನೀಡಿ ಕೈ ಬಿಡಲಾದವರಲ್ಲಿ 55% ಮಹಿಳೆಯರೇ ಇದ್ದಾರೆ. ಮಹಿಳೆ ಮೊದಲು ಗುರುತಿನ ಚೀಟಿ ಪಡೆದಾಗ ತವರು ಮನೆಯಲ್ಲಿರ್ತಾಳೆ, ನಂತರ ಮದುವೆಯಾಗಿ ಬೇರೆ ಮನೆ ಸೇರ್ತಾಳೆ. ಅದೇ ಈಗ ಆಕೆಯ ಮತದಾನದ ಹಕ್ಕಿಗೆ ಮಾರಕವಾಗಿ ಪರಿಣಮಿಸಿದೆ. 2002ರಲ್ಲಿ ನಡೆದ ಪರಿಷ್ಕರಣೆಯ ನಂತರ ಗುರುತಿನ ಚೀಟಿ ಪಡೆದವರಲ್ಲಿ ಬಹುತೇಕರು ಮದುವೆಯಾಗಿ ಗಂಡನ ವಿಳಾಸದಲ್ಲಿರ್ತಾರೆ. ಆದರೆ ಈಗ ನಡೆಯುವ ಪರಿಷ್ಕರಣೆಯಲ್ಲಿ 2003ರ ನಂತರ ಗುರುತಿನ ಚೀಟಿ ಪಡೆದ ಮಹಿಳೆಯ ಗುರುತು ಆಕೆಯ ತಂದೆ ಮತ್ತು ತಾಯಿಯ ಗುರುತಿನ ಚೀಟಿಯೊಂದಿಗೆ ಲಿಂಕ್ ಆಗಿರಬೇಕು ಅನ್ನೋ ನಿಯಮ ಮಾಡಲಾಗಿದೆ. ಈ ಒಂದು ನಿಯಮದಿಂದಾಗಿ ತನ್ನದಲ್ಲದ ತಪ್ಪಿಗಾಗಿ ಹೆಣ್ಣು ಮಕ್ಕಳು ಮತದಾನದಿಂದ ವಂಚಿತರಾಗ್ತಿರೋದು ನಿಜಕ್ಕೂ ಅನ್ಯಾಯ. ಸರಿಸುಮಾರು 50 ವರ್ಷಗಳ ಕಾಲ ಹೆಣ್ಣು ಮಕ್ಕಳು ಮತದಾನದ ಹಕ್ಕು ಪಡೆಯಲು ಹೋರಾಟ ಮಾಡಿದ್ದಾರೆ. ಮತ್ತೊಂದು ಹೋರಾಟ ಮಾಡೋ ಅನಿವಾರ್ಯತೆ ಈಗ ಬಂದೊದಗಿದೆ. ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯ ಮ್ಯಾಪಿಂಗ್ನಲ್ಲೇ ದೋಷಗಳು ಕಂಡು ಬಂದಿದೆ. ಯಾವುದೇ ಚುನಾವಣೆ ಇರಲಿ, ಮಹಿಳೆಯರು, ಅದರಲ್ಲೂ ಬಡ ರೈತ ಕುಟುಂಬದ ಹೆಣ್ಣು ಮಕ್ಕಳು ನಿಜಕ್ಕೂ ಚುನಾವಣೆಯನ್ನ ಉತ್ಸವದ ರೀತಿಯಲ್ಲಿ ಪರಿಗಣಿಸಿ ಮತದಾನ ಮಾಡ್ತಿದ್ದಾರೆ. ಸುಶಿಕ್ಷಿತ ಅಥವಾ ಶ್ರೀಮಂತ ವರ್ಗದ ಮಹಿಳೆಯರು ಮತದಾನದ ಬೂತ್ ಕಡೆ ಸುಳಿಯೋದೇ ಇಲ್ಲ. ಆದರೆ ಬಡವರು ಒಂದು ದಿನದ ಕೂಲಿ ಬಿಟ್ಟಾದರೂ ಮತದಾನ ಮಾಡೋದಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ, ಬಹುತೇಕ ಎಲ್ಲಾ ಪಕ್ಷಗಳು ಮಹಿಳೆಯರನ್ನ ಗುರಿಯಾಗಿಸಿ ಚುನಾವಣಾ ಪೂರ್ವದಲ್ಲಿಯೇ ಯೋಜನೆಗಳನ್ನ ಘೋಷಿಸುವುದು ಮಾಮೂಲಿ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಅಧಿಕಾರದಲ್ಲಿರುವ ಪಕ್ಷಗಳು ಚುನಾವಣೆ ಘೋಷಣೆಗೆ ತಿಂಗಳಿರುವಾಗಲೇ ಯಾವುದಾದ್ರೂ ಒಂದು ಯೋಜನೆಯ ಅಡಿಯಲ್ಲಿ ಮಹಿಳೆಯರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡುವ ಮೂಲಕ ಮಹಿಳೆಯರ ಮತಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿವೆ. ಪ್ರಣಾಳಿಕೆಯ ಮೂಲಕ ಆಮಿಷ ಒಡ್ತಾ ಇದ್ದ ಪಕ್ಷಗಳು ಈಗ ತಮ್ಮ ಸರ್ಕಾರವಿರುವ ರಾಜ್ಯಗಳಲ್ಲಿ ಮೊದಲೇ ಮಹಿಳೆಯರ ಮತ ಖರೀದಿಗೆ ಇಳಿದು ಬಿಟ್ಟಿವೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ,
ಇತ್ತೀಚೆಗೆ ನಡೆದ ಬಿಹಾರ ಚುನಾವಣೆಗಳು ಇದಕ್ಕೆ ಉದಾಹರಣೆ. ಬಿಹಾರದಲ್ಲೂ ಚುನಾವಣೆಗೂ ಮುನ್ನ 75 ಲಕ್ಷ ಮಹಿಳೆಯರ ಖಾತೆಗಳಿಗೆ ತಲಾ 10,000 ರೂಪಾಯಿ ವರ್ಗಾವಣೆ ಮಾಡಿರುವುದು ಗೊತ್ತಿರುವ ಸಂಗತಿ. ಈಗ ತಮಿಳುನಾಡು ಡಿಎಂಕೆ ಸರ್ಕಾರ ಇದನ್ನ ಅನುಸರಿಸಿದೆ. ತಮಿಳುನಾಡಿನ 1.31 ಕೋಟಿ ಮಹಿಳೆಯರ ಖಾತೆಗೆ 5,000 ರೂಪಾಯಿ ಜಮೆ ಮಾಡಲಾಗಿದೆ. ಮುಂದಿನ ತಿಂಗಳು ನಡೆಯಲಿರುವ ಅಸ್ಸಾಂ ಚುನಾವಣೆಗೆ ಅಲ್ಲಿನ ಆಡಳಿತಾರೂಢ ಬಿಜೆಪಿ ಸರ್ಕಾರ ಮತ ಖರೀದಿಸಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. 40 ಲಕ್ಷ ಮಹಿಳೆಯರ ಖಾತೆಗೆ ತಲಾ 9,000 ರೂಪಾಯಿ ವರ್ಗಾವಣೆ ಮಾಡಲಾಗಿದೆ. ಹೀಗೆ ಮಹಿಳೆಯರಿಗೆ ಆಮಿಷ ಒಡ್ಡಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸೀರೆ ಕೊಟ್ಟು ಅವರ ಮತ ಖರೀದಿಗೆ ಇಳಿಯುವ ಪಕ್ಷಗಳು ಒಂದು ಕಡೆಯಾದ್ರೆ, ಮಹಿಳೆಯರ ಮತದಾನದ ಹಕ್ಕುಗಳನ್ನ ಕಿತ್ತುಕೊಳ್ಳುವ SRI ಪ್ರಕ್ರಿಯೆ ಮತ್ತೊಂದು ಕಡೆ. ಹಾಗಾಗಿ SIR ಪ್ರಕ್ರಿಯೆ ಸಂದರ್ಭದಲ್ಲಿ ಯಾವ ರೀತಿಯ ದಾಖಲೆಗಳನ್ನ ಇಟ್ಟುಕೊಳ್ಳಬೇಕು ಅನ್ನುವ ಜಾಗೃತಿಯನ್ನ ಮೂಡಿಸುವುದು ಸರ್ಕಾರದ ಕೈಯಲ್ಲಿದೆ.